ಹಾಯ್ ಹೇಳಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಅಮ್ಮನ ಮನೆಗೆ ಬಂದೆ, ಪಂಚಮಿ ಹಬ್ಬದ ದಿನ ಹಾಲು ಬಿಡೋ ದಿನ. ಸೊ ಇದು ರಂಗೋಲಿ ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಸೊ ಇಲ್ಲೂ ಕೂಡ ಹಾವು ಒಳಗೆ ಹೋಗ್ತಾ ಇರೋದು. ಸೊ ಆ ಥರ ಹಾಕ್ತೀವಿ ನಾವು ಹಬ್ಬದ ದಿನ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ರಂಗೋಲಿ. ಸೊ ಯಾರು ಹಾಕಿದ್ದಾರೆ ಅಂತ ಹೇಳ್ತೀನಿ. ಈ ರಂಗೋಲಿನ ಅಣ್ಣ ಹಾಕಿರೋದು. ತುಂಬ ಚೆನ್ನಾಗಿ ಹಾಕ್ತಾರೆ ನಮ್ಮ ಅಣ್ಣ ರಂಗೋಲಿ. ಈವನ್ ನನಗೂ ಕೂಡ ಅಷ್ಟು ನೀಟಾಗಿ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಹಾಕ್ತಾರೆ. ಸೊ ಬಂದೆ ಇಲ್ಲಿ ಎಲ್ಲ ಮನೆ ಕ್ಲೀನ್ ಮಾಡಿದ್ದಾರೆ. ಅಮ್ಮ ಎಲ್ಲ ರೆಡಿ ಮಾಡಿಕೊಂಡು, ಅಣ್ಣನೂ ಕೂಡ ಅಮ್ಮನ ಜೊತೆ ಹೆಲ್ಪ್ ಮಾಡಿಕೊಂಡು, ಸೊ ಪೂಜೆ ಆವಾಗಲೇ ಅಮ್ಮನ ಪೂಜೆ ಆಗ್ತಾಯಿತ್ತು ನೋಡಿ. ಈ ಪೂಜೆ ಹಾಲು ಬಿಡೋ ದಿನ ಬೆಳಗ್ಗೆನೇ ಬೇಗ ಪೂಜೆ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ತಾರೆ. ಯಾಕಂದರೆ ಅವತ್ತಿನ ದಿನ ನೀರು, ಟೀ, ಕಾಫಿ, ಸೊ ಹಾಲು ಬಿಡೋ ತನಕ, ಪೂಜೆ ಆಗೋ ತನಕ ಒಟ್ಟೊಟ್ಟೆ ಏನು ಕುಡಿಯೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ತೀವಿ. ಆದರೆ ಇವತ್ತು ಅಮ್ಮನ ಮನೇಲಿ ಸ್ವಲ್ಪ ಹೆಚ್ಚು ಕಮ್ಮಿ ಲೇಟ್ ಆಯಿತು. ಯಾಕಂದರೆ ಅಮ್ಮ ಅಣ್ಣ ಇಬ್ಬರು ಮಾಡ್ಕೊಳ್ಳೋದಲ್ಲ, ಸೊ ಎಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಲೇಟ್ ಆಯಿತು. ಇಲ್ಲಿ ನಾಗಪ್ಪನ ಒಂದು ಬಟ್ಲಲ್ಲಿ ಇಟ್ಟಿದ್ದಾರೆ ನೋಡಿ. ಸೊ ಇಟ್ಟು ಅದಕ್ಕೆ ಹೂವು, ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಬೌಲಲ್ಲಿ ಇಟ್ಟಿದ್ದಾರೆ. ಸೊ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಮ್ಮ. ಸೊ ನೋಡಿ, ಎಲ್ಲೋದ್ರು ಅಮ್ಮ ಅಂತ ನಾನು ನೋಡ್ತಾ ಇದ್ದರೆ, ಅಮ್ಮ ಪೂಜೆ ಮಾಡಿಕೊಂಡು ಎಲ್ಲ ಕಡೆ ದೀಪ ಬೆಳಗ್ತಾಯಿದ್ರು. ಸೊ ಮಂಗಳಾರತಿ ಮಾಡ್ತಾಯಿದ್ರು. ಹಾಗೆ ಅಣ್ಣನೂ ಕೂಡ ರೆಡಿ ಆಗಿದ್ದರು. ಸೊ ಇಲ್ಲಿ ಹಾಲು ಬಿಟ್ಟು ಮತ್ತು ನಾವು ಹೊರಗಡೆನೂ ಕೂಡ ಹೋಗ್ತೀವಿ ಹಾಲು ಬಿಡಲಿಕ್ಕೆ. ನಾವು ಗಣಪತಿ ಹಬ್ಬದ ದಿನ ಮಾಡ್ತೀವಿ. ಸೊ ಹಾಗಾಗಿ ನಾನು ಹಾಲು ಬಿಡೋದಿಲ್ಲ, ಜಸ್ಟ್ ಹಬ್ಬಕ್ಕಷ್ಟೇ ಬಂದಿರೋದು. ಹತ್ರನೇ ಇದೆಲ್ಲ, ಬೆಳಗ್ಗೆ ಹೋಗಿ ಸಂಜೆ ಬರೋದು, ಬೆಳಗ್ಗೆ ಹೋಗೋದು ಸಂಜೆ ಬರೋದು, ಈ ಥರ ಮಾಡ್ತೀನಿ. ಸೊ ಅಮ್ಮಂದು ಪೂಜೆ ಎಲ್ಲ ಆಗ್ತಾಯಿದೆ. ಸೊ ನೀವೆಲ್ಲ ಕೂಡ ನಾಗಪಂಚಮಿ ಹಬ್ಬ ಹೇಗೆ ಮಾಡ್ತೀರಾ? ಸೊ ಮನೆಯಲ್ಲಿ ಅಷ್ಟೇ, ಕೆಲವರು ಮನೇಲಿ ಅಷ್ಟೇ ಬಿಡ್ತಾರೆ, ಹೊರಗಡೆ ಹೋಗೋದಿಲ್ಲ. ಕೆಲವರು ಹೊರಗಡೆ ಹೋಗಿ ಬರ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇಲ್ಲಿ ಮನೇಲಿ ಹಾಲು ಬಿಟ್ಟು ನಾವು ಮತ್ತೆ ನಾಗಪ್ಪನ ಮೂರ್ತಿಗೆ ಹಾಲು ಬಿಡ್ಲಿಕ್ಕೆ ಹೊರಗಡೆ ಹೋದಾಗ ಇಷ್ಟೆಲ್ಲ ನೈವೇದ್ಯ, ಬಾಳೆಹಣ್ಣು, ಊದಿನ ಕಡ್ಡಿ, ಹಾಲು, ತೆಂಗಿನಕಾಯಿ, ಬಾಳೆಹಣ್ಣು ಎಲ್ಲ ತೊಗೊಂಡು ಹೋಗ್ತೀವಿ. ಸೊ ಇಲ್ಲಿ ಅಮ್ಮ ಪೂಜೆ ಎಲ್ಲ ಆದಮೇಲೆ ಹಾಲು ಬಿಡ್ತಾ ಇದ್ದಾರೆ. ಕೊಬ್ಬರಿ ಬಟ್ಟಲಲ್ಲಿ ಹಾಲು ಹಾಕ್ಕೊಂಡು ಹಾಲು ಬಿಡ್ತಾರೆ ಅಮ್ಮ. ಸೊ ಪ್ರತಿ ವರ್ಷವೂ ಮುಂಚೆಯಿಂದನೂ ಹೇಗೆ ಮಾಡ್ಕೊಂಬಂದಿದ್ದಾರೋ ಹಾಗೇ ಮಾಡ್ಕೊಂಡು ಬರ್ತಾರೆ. ಹಾಗೆ ಅಮ್ಮ ಇವತ್ತು ಸ್ಯಾರಿ ಉಟ್ಕೊಂಡಿದ್ರು. ಆ ಸ್ಯಾರಿ ಕಲರ್ ತುಂಬಾ ಇಷ್ಟ ಆಯಿತು ನನಗೆ. ಅದು ನನಗೆ ತುಂಬ ಇಷ್ಟ ಆಯಿತು ಅನ್ನೋದಕ್ಕಿಂತಲೂ ನಮ್ಮ ಅಮ್ಮಂಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸ್ಯಾರಿ. ನಾನು ಅಮ್ಮಂಗೆ ಹೇಳಿದೆ, ಅಮ್ಮ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಸ್ಯಾರಿ ಕಲರ್ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಆ್ಯಕ್ಚುಲಿ ಅಮ್ಮ ಆ ಸ್ಯಾರಿ ಬೇಡ ಅಂತ ಎತ್ತಿಟ್ಟಿದ್ರಂತೆ. ಅಣ್ಣ ಇದ್ಬಿಟ್ಟು ಅಣ್ಣ ಬ್ಲೌಸ್ ಹೊಲಿತಾರಲ್ಲ, ಸೊ ಸ್ಯಾರಿ ಕಲರ್ ಚೆನ್ನಾಗಿದೆ, ಅಮ್ಮ ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಅಮ್ಮಂಗೆ ಗೊತ್ತಿಲ್ಲದಂಗೆ ಬ್ಲೌಸ್ ಹೊಲಿದು ಇಟ್ಟಿದ್ದಾರೆ. ಸೊ ಅಮ್ಮ ಬ್ಲೌಸ್ ಹೊಲಿದಿರೋ ಕಾರಣಕ್ಕೆ ಸ್ಯಾರಿ ಉಟ್ಕೊಂಡಿದ್ದಾರೆ ಇವತ್ತು. ಸೊ ಖಂಡಿತ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಮ್ಮಂಗೆ ಆ ಸ್ಯಾರಿ ಕಲರು. ಸೊ ಎಲ್ಲರೂ ಅಣ್ಣಂದರು ಬಂದಾಗ ಎಲ್ಲರ ಹತ್ರನೂ ಅಮ್ಮ ಹಾಲು ಹಾಕ್ಸಿದ್ರು. ಸೊ ಎಲ್ಲರೂ ಒಬ್ಬೊಬ್ಬರು ಸೇರಿ ಹಾಲು ಹಾಕ್ತಾಯಿದ್ರು. ಹಾಗೆ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಪೂಜೆದು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆದೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮುಗಿಸಿದ್ದಾರೆ. ಇನ್ನು ಟಿಫನಿಂದ ಏನೂ ರೆಡಿ ಮಾಡಿಲ್ಲ. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಆಮೇಲೆ ಟಿಫನ್ ರೆಡಿ ಮಾಡ್ತೀವಿ. ಸೊ ಎಲ್ಲರದ್ದು ಹಾಲು ಬಿಟ್ಟು ಆಯಿತು. ಮನೇಲಿ ನಾವು ಎಷ್ಟು ಜನ ಇದ್ದೀವೋ ಅಷ್ಟು ಜನ, ಒಬ್ಬರು ಮಿಸ್ ಮಾಡದೆ ಎಲ್ಲರೂ ಸೇರಿ ಹಾಲು ಹಾಕ್ತಾರೆ. ಸೊ ಮನೆಯೊಳಗೆ ಹಾಕಿ ಮತ್ತು ಹೊರಗಡೆನೂ ಅವರು ಬರ್ತಾರೆ. ಸೊ ಅವರು ಅಂಗಡಿಗಳಿಗೆ, ಶಾಪ್ಗೆ ಎಲ್ಲ ಹೋಗೋರು ಇರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಮುಗಿಸ್ಬಿಡ್ತೀವಿ ನಾವು. ಹಬ್ಬ ಅಂದರೆ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಎಲ್ಲರೂ ಖುಷಿಯಿಂದ ಆಚರಿಸ್ತೀವಲ್ಲ, ಅದು ತುಂಬಾ ಸಂತೋಷ ಕೊಡುತ್ತೆ. ಸೊ ತುಂಬ ಖುಷಿಯಾಗುತ್ತೆ ಎಲ್ಲರ ಜೊತೆಗೆ ಹಬ್ಬ ಮಾಡೋದು. ನಾವು ಅಲ್ಲಲ್ಲಿ ಎಲ್ಲರೂ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಅಮ್ಮ ಬನ್ನಿ ಲೇಟ್ ಆಯಿತು, ಮಾತಾಡ್ತಾ ಇದ್ದರೆ ಮಾತಾಡ್ತಾನೆ ಇರ್ತೀರಾ, ಹೋಗಿ ಬಂದಮೇಲೆ ಎಷ್ಟಾದರೂ ಮಾತಾಡ್ಕೊಡಿ ಅಂತ ಅಂದರು. ಸರಿ ಬನ್ನಿ ಹೋಗೋಣ ಅಂತೇಳಿ. ಸೊ ಅವರಿಗೂ ಲೇಟಾಗಿತ್ತು, ನೀರು ಕುಡಿಬೇಕು ಅನಿಸುತ್ತೆ. ಸೊ ಯಾಕೆ ನಾವು ಲೇಟ್ ಮಾಡೋದು ಅಂತೇಳಿ ಬಂದ್ವಿ. ಎಲ್ಲ ಅಣ್ಣ ಗಾಡಿಯಲ್ಲೇ ಕರ್ಕೊಂಬಂದು ಇದಕ್ಕೆ ಬೇಗನೆ ಬಂದ್ವಿ. ಇಲ್ಲಿ ಆಲ್ರೆಡಿ ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಅನಿಸುತ್ತೆ. ಸುಮಾರು ಜನ ಇವತ್ತು ಹಾಲು ಬಿಡ್ತಾರೆ. ಸೊ ಇವತ್ತು ಹಾಲು ಬಿಡೋದು. ನಾಳೆ ಮತ್ತು ಗಂಗಮ್ಮನ ಪೂಜೆ. ಸೊ ನಮ್ಮ ಹೊಳೆ ಇರೋರು ಹೊಳೆಗೆ ಹೋಗಿ ಪೂಜೆ ಮಾಡ್ತಾರೆ. ಸೊ ಅಕಸ್ಮಾತಾಗಿ ಹೊಳೆ ಇಲ್ಲ ಏನು ಅಂತ ಅಂದರೆ ಬೋರ್ವೆಲ್ ಇರುತ್ತಲ್ಲ, ಸೊ ಬೋರ್ವೆಲ್ಲಿಗೆ ಪೂಜೆ ಮಾಡ್ಬೋದು. ನಮ್ಮೂರಲ್ಲಿ ಹೊಳೆ ಇದೆ. ಸೊ ನಾಳೆ ಹೊಳೆಗೆ ಹೋಗಿ ಗಂಗಮ್ಮನ ಪೂಜೆ ಮಾಡ್ಕೊಂಡು ಬರೋದು. ಸೊ ಇವಾಗ ಇಲ್ಲಿ ಪೂಜೆಗೆಲ್ಲ ಕುಂಕುಮ ಎಲ್ಲ ಹಚ್ಚಿ, ಗೆಜ್ಜೆ ವಸ್ತ್ರ. ಸೊ ಗೆಜ್ಜೆ ವಸ್ತ್ರಕ್ಕೆ 2 ಕಣ್ಣು ಥರ ಮಾಡ್ತಾರೆ.
ಸೊ ನಾವು ಕೂಡ ಮಾಡ್ತೀವಿ, ಅಮ್ಮನೂ ಕೂಡ ಮಾಡ್ತಾರೆ. ಸೊ ಅದೆಲ್ಲ ಇಟ್ಟು ಗಜ ವಸ್ತ್ರ ಎಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ವಿ. ಇಲ್ಲಿ ಬನ್ನಿ ಗಿಡನೂ ಇದೆ. ಸೊ ಬನ್ನಿ ಗಿಡದ ಜೊತೆಗೆ ಈಗ ನಾಗಪ್ಪನ ಮೂರ್ತಿ ಕೂಡ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಕಾರ್ತಿಕ ಪೂಜೆಯನ್ನು ತುಂಬ ಚೆನ್ನಾಗಿ, ತುಂಬ ಜೋರಾಗಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ತುಂಬಾ ಖುಷಿ ಇರುತ್ತೆ ಕಾರ್ತಿಕ ಮಾಸದಲ್ಲಿ. ಸೊ ನೋಡಿ ಪೂಜೆನ ಅಣ್ಣ ವೀಡಿಯೋ ಮಾಡ್ತಾಯಿದ್ದಾನೆ. ಆ್ಯಕ್ಚುಲಿ ನನಗೆ ಅಣ್ಣ ಮಾಡಿರೋದು ಈ ವಿಡಿಯೋ ತುಂಬಾ ಇಷ್ಟ ಆಯಿತು. ಸೊ ಯಾವಾಗಲೂ ನಾನೇ ಇಟ್ಕೊಂಡು ನಿಂತ್ಕೋತಾ ಇದ್ದೆ. ಸೊ ಇವಾಗ ಪೂಜೆಗೆ ನಾನು ರೆಡಿ ಮಾಡ್ತಾಯಿದ್ದೆ. ಅಮ್ಮನ ಕೈಯಲ್ಲಿ ಕೊಟ್ಟಿದ್ದೆ, ಅಮ್ಮ ವೀಡಿಯೋ ಮಾಡಿ ನೀವು ಅಂತ ಹೇಳಿ. ಅಮ್ಮ ಸರಿ ಆಯಿತು ಕೊಡು ನೀನು, ಪೂಜೆಗೆಲ್ಲ ರೆಡಿ ಮಾಡು ಅಂತ ಇಟ್ಕೊಂಡಿದ್ರು. ಆಮೇಲೆ ಅಣ್ಣ ಇದು ಕೊಡಮ್ಮ ಇಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ನೋಡಿ ಎಷ್ಟು ಚೆನ್ನಾಗಿ ನಾನು ತೆಗೆಯೋದಕ್ಕಿಂತನೂ ಒಂದು ಸ್ವಲ್ಪ ಚೆನ್ನಾಗೇ ಬಂದಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಈ ಸರ್ತಿ ವಿಡಿಯೋ. ನಂಗಂತೂ ತುಂಬ ಖುಷಿ ಆಯಿತು. ನಿಮಗೆಲ್ಲ ಇಷ್ಟ ಆಯಿತಾ ಅಂತ ಸೊ ಕಮೆಂಟ್ ಮೂಲಕ ತಿಳಿಸಿ ನೀವು. ನಾನು ಅಣ್ಣ ಸೇರಿ ಎಲ್ಲ ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಸೊ ಆಲ್ರೆಡಿ ನೋಡಿ ಬೆಳಕಾಗಿಬಿಟ್ಟಿದೆ. ಎಷ್ಟು ಬೇಗ ಎದ್ದು ಮಾಡಿದ್ರೂ ಮುಗಿಯೋದಿಲ್ಲ. ಅದರಲ್ಲೂ ನಮ್ಮ ಅಮ್ಮ ಅವ್ರದ್ದಂತೂ ಫುಲ್ ಹೆವಿ ತುಂಬಾ ಕೆಲಸ ಮಾಡ್ಕೋತಾರೆ ಅವರು. ಸೊ ಎಲ್ಲನೂ ಮುಗಿಸ್ಕೊಂಡು ಎಲ್ಲನೂ ಮಾಡಿ ನೀಟಾಗಿ ಮಾಡ್ತಾರೆ. ಏನು ಮಾಡಿದ್ರೂ ಎಲ್ಲೂ ಕಚಪಚ ಇರಲ್ಲ ಅವರಿಗೆ. ಎಲ್ಲ ಕಡೆಯೂ ಶುದ್ಧವಾಗಿ ನೀಟವಾಗಿ ಕೆಲಸ ಮಾಡಿಕೊಂಡು ಬರ್ತಾರೆ. ಸೊ ನಾನು ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ದೆ. ಎಲ್ಲ ರೆಡಿ ಆದಮೇಲೆ ಸೊ ಮನೆಯಲ್ಲೇ ಕಂಕಣ ಎಲ್ಲ ಮನೆ ಪೂಜೆ ಆಗ್ತಾ ಇದ್ದಂಗೆ ಒಬ್ಬೊಬ್ಬರು ಬಂದ್ರಲ್ಲ, ಆವಾಗ ಅಮ್ಮ ಎಲ್ಲರಿಗೂ ಕಂಕಣ ಕಟ್ಟಿದರು. ಸೊ ಮನೇಲಿ ಕಟ್ಕೊಂಡು ಬಂದಿದ್ವಿ. ಅಲ್ಲೂ ಪೂಜೆ ಆಗ್ತಾಯಿತ್ತಲ್ಲ, ಆವಾಗೆ ಕಟ್ಕೊಂಬಿಡಿ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಅಲ್ಲೇ ಕಟ್ಕೊಂಡು ಬಂದ್ವಿ. ಸೊ ಇಲ್ಲಿ ಇದು ನಾವು ಆ್ಯಕ್ಚುಲಿ ಇದು ನಮ್ಮ ಮನೆ ಹತ್ರ, ಸೊ ನಮ್ಮ ಮನೆ ಇದೆಯಲ್ಲ ಅಲ್ಲೇ ತುಂಬ ಹತ್ತಿರ ನಮ್ಮ ಮನೆಗೆ. ಸೊ ಅಮ್ಮವರು ಕೂಡ ಈ ವರ್ಷ ಇಲ್ಲಿಗೆ ಬಂದು ಹಾಲು ಬಿಡ್ತಾ ಇದ್ದಾರೆ. ಸೊ ನಾವು ಅಷ್ಟೇ ಗಣಪತಿ ಹಬ್ಬದಲ್ಲಿ ಇಲ್ಲಿಗೆ ಬರೋದು. ಯಾಕಂದರೆ ನಮ್ಮ ಮನೆಯಿಂದ ಇದು ತುಂಬಾ ನಿಯರ್ ಅಂದರೆ ನಿಯರು. ಸೊ ಅಮ್ಮನ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ, ದೂರ ಏನಿಲ್ಲ. ಸೊ ಪೂಜೆ ಎಲ್ಲ ನೋಡಿ ಹಾಲು ಹಾಕ್ತಾ ಇದ್ದಾರೆ. ಸೊ ಅವರೆಲ್ಲ ಹಾಲು ಹಾಕ್ತಿದ್ದಾರಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡಲಿಕ್ಕೆ ಬಂದೆ. ಸೊ ಇಲ್ಲೂ ಅಷ್ಟೇ ಕೊಬ್ಬರಿ ಬಡದಲ್ಲಿ ತೊಗೊಂಡು ಹಾಲು ಹಾಕ್ತಾರೆ. ಒಬ್ಬೊಬ್ಬರು ಹುತ್ತಕ್ಕೆ ಹಾಲು ಬಿಡಬೇಕು ಅಂತಾರೆ. ಸೊ ಅವರು ಹೆಂಗೆ ಮಾಡ್ಕೊಂಡು ಬಂದಿರ್ತಾರೋ ಹಾಗೇ. ಸೊ ಈ ಅಮ್ಮ ಅವರೆಲ್ಲ ನಾವೆಲ್ಲ ಹೀಗೆ ಮೂರ್ತಿಗೆ ಬಂದು ಹಾಲು ಬಿಡ್ತೀವಿ. ಸೊ ಹುತ್ತಕ್ಕೂ ಬಿಡೋರು ಬಿಡ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ. ಹಾಗೆ ಈ ಶ್ರಾವಣದಲ್ಲಿ ಇವತ್ತಿನ ದಿನ ಹಾಲು ಯಾರು ಬಿಟ್ಟಿರಲ್ವೋ ಅವರು ಈ ಶ್ರಾವಣ ಪೂರ್ತಿ ಹಾಲು ಬಿಡ್ಬೋದು. ಸೊ ಅವರಿಗೆ ಅನುಕೂಲ ಆದಾಗ ಅವ್ರು ಹಾಲು ಬಿಡೋಕ್ಕೆ ಹೋಗ್ಬೋದು. ಸೊ ಲಾಸ್ಟ್ ಶ್ರಾವಣ ಸೋಮವಾರ ಅಂತೂ ಸೊ ಈ ಹಬ್ಬ ಯಾರು ಮಾಡಿರಲ್ಲೋ ಎಲ್ಲರೂ ಆವಾಗಿನ ದಿನ ಮಾಡ್ತಾರೆ. ಸೊ ತುಂಬ ಜೋರಾಗಿಯೂ ಕೂಡ ಅವತ್ತು ಮಾಡ್ತಾರೆ. ಆದರೆ ಪಂಚಮಿ ಹಬ್ಬದ ದಿನ ಬಿಟ್ರೂ ಓಕೆ, ಇಲ್ಲ ಆಗಿಲ್ಲ ಅಂದ್ರೂ ಮಿಡಲಲ್ಲೂ ಬಿಡ್ಬೋದು. ಸೊ ಇವಾಗ ಇಲ್ಲಿಂದ ಬೇಗ ಮುಗಿಸ್ಕೊಂಡು ಮನೆಗೆ ಹೋಗಿ ಟಿಫನಿಗೆಲ್ಲ ರೆಡಿ ಮಾಡಬೇಕು. ಸೊ ಇವಾಗ ಅಮ್ಮ ಪ್ರದಕ್ಷಿಣೆ ಹಾಕ್ತಾಯಿದ್ದಾರೆ. ಸೊ ಅಣ್ಣಂದ್ರೂ ಅಷ್ಟೇ ಕೈ ಮುಗಿದು ಎಲ್ಲರೂ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಮನೆಗೆ ಹೊರಟ್ವಿ. ಸೊ ಮನೆಗೆ ಬಂದ ತಕ್ಷಣವೇ ಫಸ್ಟ್ ನಾನು ಬಂದು ಅಮ್ಮ ಉಪ್ಪಿಟ್ಟು ಮಾಡೋಣ, ಟಿಫನಿಗೆ ಏನು ಮಾಡೋಣ ಅಂತ ಕೇಳಿದರು. ನಾನು ಒಂದು ಉಪ್ಪಿಟ್ಟು ಇಲ್ಲ ಶಾವಿಗೆ ಉಪ್ಪಿಟ್ಟು, ಸೊ ಎರಡೂ ನನಗೆ ಫೇವ್ರೇಟು. ಸೊ ಉಪ್ಪಿಟ್ಟು ತಿಂತಿರ್ತೀನಿ. ಶಾವಿಗೆ ಉಪ್ಪಿಟ್ಟು ಕೂಡ ಮಾಡಿದ್ರೆ ಸೊ ನಮ್ಮ ಮನೆಯವರು ಕೂಡ ಬರ್ತಾರೆ, ಅವರು ಕೂಡ ತಿಂತಾರೆ ಇಷ್ಟಪಟ್ಟು ಅಂತ ಹೇಳಿ ಶಾವಿಗೆ ಉಪ್ಪಿಟ್ಟು ಮಾಡೋಣಮ್ಮ. ಆ್ಯಕ್ಚುಲಿ ನನಗೂ ತುಂಬ ಇಷ್ಟ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ಶಾವಿಗೆ ಎಲ್ಲ ಅಣ್ಣ ತೆಗೆದು ಕೊಟ್ಟರು. ನೋಡಿ ಈ ಥರ ಶಾವಿಗೆ ಹಾಕ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಲಾಸ್ಟ್ ಟೈಮ್ ಬಂದಾಗೂ ಶಾವಿಗೆ ಉಪ್ಪಿಟ್ಟು ತಿಂದಿದ್ದೆ ಅಮ್ಮನ ಮನೇಲಿ, ತುಂಬ ಟೇಸ್ಟಾಗಿತ್ತು. ಸೊ ಅದನ್ನು ನೆನೆಸ್ಕೊಂಡು ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಆಯಿತು ಅಂತ ಹೇಳಿದೆ. ಸೊ ನೈವೇದ್ಯಕ್ಕೆ ಜಾಸ್ತಿಯಾಗಿ ಉಪ್ಪಿಟ್ಟು ಮಾಡಲ್ಲ ಅಮ್ಮ ಅವರು, ದೇವ್ರ ಮನೆ ನೈವೇದ್ಯಕ್ಕೆ ಇಟ್ಕೊಳ್ಳೋದು. ಸೊ ಹಿಂಗೆ ರೇರಾಗಿ ಎಮರ್ಜೆನ್ಸಿ ಇಲ್ಲ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೋತಾರೆ. ಸೊ ನಾನು ಶಾವಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣಕ್ಕೆ ಹುರ್ಕೋತೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಬಂದ ತಕ್ಷಣವೇ ಆಫ್ ಮಾಡ್ಕೋತೀನಿ. ಬೇಗ ನಾನು ಬಂದ ತಕ್ಷಣ ಫಸ್ಟು ಈರುಳ್ಳಿ ಎಲ್ಲ ಹೆಚ್ಕೊಂಡು ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕಿದೆ. ಸೊ ಆ ಕಡೆ ಅಮ್ಮ ಟೀಗೆ ಇಟ್ಬಿಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಅಮ್ಮನೇ ಬಂದು ಟೀಗೆ ಇಟ್ಟರು. ಯಾಕಂದರೆ ಇನ್ನು ಯಾರೂ ಟೀ ಕುಡ್ದಿರಲಿಲ್ಲ. ಸೊ ನೋಡಿ ಆಲ್ರೆಡಿ ಟೀನೂ ಆಯಿತು. ಅಮ್ಮ ಸೋಸಿಬಿಟ್ಟು ಎಲ್ರಿಗೂ ಕೊಡ್ತಾಯಿದ್ರು. ಆ ಕಡೆ
ಮತ್ತು ಇನ್ನೂ ಉಸುಳಿಗಳು ಎಲ್ಲ ಮಾಡಬೇಕು, ಹಬ್ಬದ ಕೆಲಸ ಇನ್ನೂ ಇದ್ದಾವೆ. ಸೊ ಹಾಗೆ ಅಣ್ಣನ ಮನೆಯಲ್ಲಿ ಉಂಡೆ ಮಾಡೋಕ್ಕೆ ಕರೆದಿದ್ದಾರೆ, ಸ್ವಲ್ಪ ತೋರಿಸು ಅಂತೇಳಿ. ಸೊ ಅಲ್ಲೂ ಕೂಡ ಹೋಗಬೇಕು. ಹಾಗಾಗಿ ನಾನು ಬೇಗ ಬೇಗ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣವೇ ಅಡುಗೆ ಮನೆಗೆ ಬಂದೆ. ಇಲ್ಲಿ ನೋಡಿ ಟೀ ಆಯಿತು. ಎಲ್ಲ ಒಂದು ಗ್ಲಾಸಲ್ಲಿ ಸೋಸ್ಕೊಂಡ್ಬಿಡ್ತಾರೆ ಅಮ್ಮ. ಆಮೇಲೆ ಎಲ್ಲ ಗ್ಲಾಸಿಗೆ ಹಾಕ್ಕೊಂಡು ಎಲ್ರಿಗೂ ಅಣ್ಣಂದ್ರಿಗೆ ಎಲ್ಲರೂ ಕೊಡ್ತಾಯಿದ್ರು. ಸೊ ನಂದು ಅಷ್ಟೊತ್ತಿಗೆ ನಂದು ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಆಹಾಹಾ! ಎಷ್ಟು ಬಿಸಿ ಬಿಸಿ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟಾಗಲಿ, ರವೆ ಉಪ್ಪಿಟ್ಟಾಗಲಿ ಬಿಸಿ ಬಿಸಿ ತಿಂದುಬಿಡಬೇಕು. ಸೊ ಇದು ಆಗಿದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಇವಾಗ ಬಿಸಿ ಬಿಸಿ ಎಲ್ಲರಿಗೂ ಹಾಕಿ ಕೊಟ್ಟು ತಿನ್ನೋಕ್ಕೆ ಕೂತ್ಕೊಂಡ್ವಿ. ಸೊ ಇದು ತಿಂದಾದಮೇಲೆ ಮತ್ತೆ ನೆಕ್ಸ್ಟ್ ಕೆಲಸ ಶುರು ಮಾಡ್ಕೋತೀನಿ. ಖಂಡಿತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ಕಂಟಿನ್ಯೂ ಇದೆ. ಸೊ ಕಂಟಿನ್ಯೂ ವಿಡಿಯೋ ಮತ್ತೆ ನಾಳೆ ಹಾಕ್ತೀನಿ ನಿಮಗೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆ, ಬೈ ಬೈ ಫ್ರೆಂಡ್ಸ್, ಟೇಕ್ ಕೇರ್.